ನಮಸ್ಕಾರ ಪ್ರಿಯ ವೀಕ್ಷಕರೇ, ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮಾಧ್ಯಮದ ಮೂಲಕವಾಗಿ ನಿಮ್ಮ ಜೊತೆಯಲ್ಲಿ ನಿಂತು ದೇವರ ವಾಕ್ಯವನ್ನು ನಿಮ್ಮ ಮನೆಗೆ ಮುಟ್ಟಿಸುವ ಅವಕಾಶವನ್ನು ತಂದೆಯಾದ ದೇವರು ಒದಗಿಸಿಕೊಟ್ಟಿದ್ದಾರೆ. ಆತನ ನಾಮಕ್ಕೆ ಸ್ತೋತ್ರ ಹೇಳುತ್ತೇನೆ. ಬನ್ನಿ, ನಾವು ಒಂದು ವಿಶೇಷವಾದ ಸಂದೇಶವನ್ನು ಈ ಸಮಯದಲ್ಲಿ ಕೇಳೋಣ. ದೇವರಿಗೋಸ್ಕರ ನಾವು ಸರಿಯಾದ ವಿವೇಕವುಳ್ಳ ಬುದ್ಧಿಯುಳ್ಳ ತೀರ್ಮಾನಗಳನ್ನು ಮಾಡಿಕೊಳ್ಳುವುದು ಎಂಬುದಾಗಿ. ಸತ್ಯವೇದದಲ್ಲಿ ಅನೇಕರು ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ, ಒಳ್ಳೆಯ ಆಯ್ಕೆಗಳನ್ನು ತೆಗೆದುಕೊಂಡಿದ್ದಾರೆ. ಅವರೆಲ್ಲರೂ ನಮಗೆ ಮಾದರಿಯಾಗಿರಲು ಸಾಧ್ಯವಾಗುತ್ತದೆ. ಈ ಆಯ್ಕೆಗಳು ನಮ್ಮನ್ನು ಉತ್ತಮವಾದ ಮನುಷ್ಯರನ್ನಾಗಿಯೂ ಕ್ರೈಸ್ತರನ್ನಾಗಿಯೂ ಮಾಡುತ್ತದೆ ಎಂಬುದರಲ್ಲಿ ಎರಡು ಮಾತಿಲ್ಲ. ಇವತ್ತು ಅಂತಹ ಅನೇಕ ಮಹಾನ್ ವ್ಯಕ್ತಿಗಳ ಬಗ್ಗೆ, ಅವರು ದೇವರಿಗೋಸ್ಕರ ಮಾಡಿಕೊಂಡಿರುವ ಆಯ್ಕೆಯ ಬಗ್ಗೆ ನಾವು ಕಲಿಯೋಣ. ಅದಕ್ಕಿಂತಲೂ ಮುಂಚಿತವಾಗಿ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನು ಮಾಡುವ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡದಂಥ ನಮ್ಮ ತಂದೆಯಾದ ದೇವರೇ, ಈ ಸಮಯದಲ್ಲಿ ನಿನ್ನ ವಾಕ್ಯವನ್ನು ಕಲಿಯುವಂಥ ಅವಕಾಶ ಕೊಟ್ಟದಕ್ಕೆ ಸ್ತೋತ್ರ ಹೇಳುತ್ತೇವೆ ಸ್ವಾಮಿ. ನಿನಗೋಸ್ಕರ ಉತ್ತಮವಾದ ಆಯ್ಕೆಯನ್ನು ಮಾಡಿಕೊಂಡಿರುವ ಭಕ್ತರ ಬಗ್ಗೆ ಕಲಿಯುವಾಗ ನಮ್ಮ ಮನಸ್ಸುಗಳನ್ನು ತೆರೆ, ನಮ್ಮ ಅಂತರಂಗದ ಆತ್ಮಗಳನ್ನು ವಿಶಾಲಗೊಳಿಸು. ಮಾತಾಡುವವನು ನಾನಲ್ಲ ಸ್ವಾಮಿ, ನೀನು ನನ್ನ ಅನುಸರಣ ಮಾತಾಡಿ. ನನ್ನ ಬಾಯಿಗೆ ಬಾಯಿ ನೀನಾಗಿದ್ದು, ನಾಲಿಗೆಗೆ ನಾಲಿಗೆ ನೀನಾಗಿದ್ದು, ವಿವೇಕದಿಂದ ವಿವೇಚನೆಯಿಂದ ಅರ್ಥಗರ್ಭಿತವಾಗಿ ನಿನ್ನ ಪರಲೋಕದಿಂದ ಬರ್ತಕ್ಕಂಥ ವಾಕ್ಯಗಳನ್ನು ತಿಳಿಯಪಡಿಸುವಂತೆ ನಮ್ಮೆಲ್ಲರನ್ನು ಬಲಪಡಿಸಿ ಎಂಬುದಾಗಿ ಕ್ರಿಸ್ತನಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆಯೇ, ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತು ನಾವು ಕಲಿತಕ್ಕಂಥ ವಿಶೇಷವಾದ ವ್ಯಕ್ತಿ ಯಾರು ಎಂಬುದಾಗಿ ಹೇಳುವಾಗ ಯೆಹೋಶುವನು ಕರ್ತನನ್ನು ಸೇವಿಸಲು ಆರಿಸಿಕೊಂಡನು. ನಿಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಯೆಹೋಶುವನು ಬರೆದ ಪುಸ್ತಕ 24ನೇ ಅಧ್ಯಾಯ 15ನೇ ವಚನದಲ್ಲಿ ಹೇಳುವ ಹಾಗೆ, ಇಸ್ರಾಯೇಲ್ ಜನಾಂಗವನ್ನು ಕುರಿತು ಯೆಹೋಶುವನು ಹೇಳ್ತಕ್ಕಂಥ ಮಾತುಗಳು, ನೀವು ಯಾರನ್ನ ಆರಿಸಿಕೊಳ್ಳುತ್ತೀರಾ ಎಂಬುದಾಗಿ ನನಗೆ ಗೊತ್ತಿಲ್ಲ, ಆದರೆ ನಾನು ಒಂದನ್ನು ತೀರ್ಮಾನ ಮಾಡಿಕೊಂಡಿದ್ದೇನೆ, ಯೆಹೋವನನ್ನೇ ನಾನು ಆರಿಸಿಕೊಳ್ಳುತ್ತೇನೆ ಎಂಬುದಾಗಿ. ಎಂತಹ ಒಂದು ಆಯ್ಕೆ ಪ್ರಿಯರೇ! ಸ್ವಲ್ಪ ಹೊತ್ತು ಈ ಯೆಹೋಶುವನ ಬಗ್ಗೆ ಕಲಿತುಕೊಳ್ಳೋಣ. ಯೆಹೋಶುವನು ಅಂದರೆ ಯೆಹೋವನೇ ನನ್ನ ರಕ್ಷಣೆ, ಯಾಹುವೆ ಈಸ್ ಸ್ಯಾಲ್ವೇಷನ್ ಎಂಬುದಾಗಿ. ಅರಣ್ಯಕಾಂಡ 13ನೇ ಅಧ್ಯಾಯ 8ನೇ ವಚನದಲ್ಲಿ ಈ ಯೆಹೋಶುವನ ಪರಿಚಯ ನಮಗೆ ಆಗುವಂಥದ್ದಾಗಿದೆ. ಈತನು ಕಾನಾನ್ ದೇಶವನ್ನು ಸಂಚರಿಸಲು ಹೋದಂಥ ಆ 12 ಜನ ವ್ಯಕ್ತಿಗಳಲ್ಲಿ ಒಬ್ಬನಾಗಿದ್ದನು. ಅರಣ್ಯಕಾಂಡ 13ನೇ 8ನೇ ವಚನ ಹೇಳುವಂಥದ್ದಾಗಿದೆ, ಎಫ್ರಾಯಿಂ ಕುಲದ ನೂನನ ಮಗನಾದ ಯೋಷೇಯನು ಎಂಬುದಾಗಿ. 16ನೇ ವಚನ ತಿಳಿಸುವಂಥದ್ದಾಗಿದೆ, ದೇಶವನ್ನು ಸಂಚರಿಸಿ ನೋಡುವುದಕ್ಕೆ ಮೋಶೆ ಕಳುಹಿಸಿದ ಮನುಷ್ಯರ ಹೆಸರುಗಳು ಇವೆ. ಮೋಶೆ ನೂನನ ಮಗನಾದ ಯೋಷಿಯನಿಗೆ ಯೆಹೋಶುವನೆಂದು ಹೆಸರಿಟ್ಟನು. ಪ್ರಾರಂಭದಲ್ಲಿ ಈತನ ಹೆಸರು ಯೋಷಿಯ ಎಂಬುದಾಗಿ, ಆದರೆ ಮೋಶೆಯು ಈತನಿಗೆ ಯೆಹೋಶುವನು ಎಂಬುದಾಗಿ ಹೆಸರಿಟ್ಟನು. ಈತನು ಮೋಶೆಯು ಇಸ್ರಾಯೇಲ್ ಜನಾಂಗವನ್ನು ನಾಯಕನಾಗಿ ನಡೆಸಿಕೊಂಡು ಬರುವಾಗ ಒಬ್ಬ ದಂಡಾಧಿಕಾರಿಯಾಗಿದ್ದನು. ಆತನು ಮೋಶೆಗೋಸ್ಕರ ಅನೇಕ ಯುದ್ಧಗಳನ್ನು ಜಯಿಸಿಕೊಟ್ಟನು ಎಂಬುದಾಗಿ ನೋಡುತ್ತೇವೆ. ಕೆಲವು ಸಮಯದಲ್ಲಿ
ಮೋಶೆಯ ಜೊತೆಯಲ್ಲಿ ಆತನು ಎಷ್ಟು ಒಡನಾಟವನ್ನು ಹೊಂದಿದ್ದನು ಎಂಬುದಾಗಿ ಹೇಳುವಾಗ ಈತನನ್ನ ಮೋಶೆ ಬಹಳ ಮೆಚ್ಚಿಕೊಂಡಿದ್ದರು. ಒಂದು ಸಾರಿ ಅಮಲೇಖ್ಯರ ಜೊತೆಯಲ್ಲಿ ಯುದ್ಧವನ್ನ ಮಾಡುವಾಗ ಮೋಶೆಯು ಯೆಹೋಶುವನನ್ನ ನಾಯಕನನ್ನಾಗಿ ಅಲ್ಲಿ ಕಳುಹಿಸಿಕೊಟ್ಟುತ್ತಾರೆ. ಆತನ ನಾಯಕತ್ವದಲ್ಲಿ ಯುದ್ಧಗಳು ಜಯವನ್ನ ಕಂಡವು ಎಂಬುದಾಗಿ ನೋಡುತ್ತೇವೆ. ಅಷ್ಟು ಮಾತ್ರವಲ್ಲ, ಸೀನಾಯಿ ಬೆಟ್ಟಕ್ಕೆ ದೇವರು ಮೋಶೆಯನ್ನು ಕರೆದು, ನೀನು ಬೆಟ್ಟದ ಮೇಲೆ ಬಾ, ನಿನಗೆ ನಾನು ಬರೆದು ಕೊಟ್ಟಿರುವ ಆ ದಶಾಜ್ಞೆಗಳನ್ನು ಕೊಡುತ್ತೇನೆ ಎಂಬುದಾಗಿ ಹೇಳುವಾಗ ತನಗೆ ಆಪ್ತನಾದಂಥ ನಂಬಿಗಸ್ತನಾದಂಥ ಯೆಹೋಶುವನನ್ನು ಸಹ ಕರೆದುಕೊಂಡು ಹೋಗುತ್ತಾನೆ. ಅರಣ್ಯಕಾಂಡ 24ನೇ ಅಧ್ಯಾಯ 13ನೇ ವಚನದಲ್ಲಿ ನೋಡುವಂತರಾಗಿದ್ದೇವೆ. ಇಷ್ಟೊಂದು ನಂಬಿಗಸ್ತನಾಗಿರ್ತಕ್ಕಂಥ ಯೆಹೋಶುವನು ಮೋಶೆ ಸತ್ತ ಮೇಲೆ ಆತನು ಇಸ್ರಾಯೇಲ್ ಜನಾಂಗವನ್ನು ನಡೆಸುವ ವ್ಯಕ್ತಿಯಾದನು ಎಂಬುದಾಗಿ ನೋಡುತ್ತೇವೆ. ಪ್ರಿಯರೇ, 38 ವರ್ಷಗಳ ತನಕ ಕಾನಾನ್ ದೇಶಕ್ಕೆ ಹೋಗಬೇಕು ಎಂಬುದಾಗಿ ಸತತ ಪ್ರಯತ್ನವನ್ನು ಮಾಡಿದ್ದಾಗ್ಯೂ ಸಹ ಅವರು ಹೋಗಲು ಸಾಧ್ಯವಾಗಲಿಲ್ಲ. ಮೋಶೆಯು ಸಹ ಆ ಕಾನಾನ್ ದೇಶಕ್ಕೆ ಹೋಗುವುದಕ್ಕೆ ಒಂದು ಅವಕಾಶವಾಗಲಿಲ್ಲ. 12 ಜನರು ಆ ಕಾನಾನ್ ದೇಶವು ಹೇಗಿದೆ ಎಂಬುದಾಗಿ ನೋಡಿಕೊಂಡು ಬನ್ನಿ ಎಂಬುದಾಗಿ ಕಳುಹಿಸಿಕೊಟ್ಟಾಗ ಇಬ್ಬರು ಮಾತ್ರ ಅಲ್ಲಿಂದ ಒಳ್ಳೆಯ ಸಂದೇಶವನ್ನು ತೆಗೆದುಕೊಂಡು ಬಂದರು. ಅವರಲ್ಲಿ ಯೆಹೋಶುವನು ಮತ್ತು ಕಾಲೇಬನು ಇದ್ದರು ಎಂಬುದಾಗಿ ನೋಡುತ್ತೇವೆ. ಪ್ರಿಯರೇ, ಉಳಿದ 10 ಜನರು ಸಹ ಆ ಕಾನಾನ್ ದೇಶವನ್ನು ನಮಗೆ ವಶಪಡಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ, ಅಲ್ಲಿ ಬಲಿಷ್ಠ ಜನರಿದ್ದಾರೆ, ಅವರ ನಾವು ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ತಪ್ಪು ಮಾಹಿತಿಯನ್ನು ಕೊಟ್ಟಾಗ ಇಬ್ಬರು ವ್ಯಕ್ತಿಗಳು ಸಕಾರಾತ್ಮಕವಾದ ವಿಷಯವನ್ನು ತಿಳಿಸುತ್ತಾರೆ. ಖಂಡಿತವಾಗಿಯೂ ದೇವರು ಆ ಸ್ಥಳವನ್ನು ನಮಗೆ ಕೊಡುತ್ತಾರೆ. ಅದು ಹಾಲು ಜೇನು ಹರಿತಕ್ಕಂಥ ಸ್ಥಳ ಎಂಬುದಾಗಿ ಅವರು ಒಳ್ಳೆಯ ರೀತಿಯಲ್ಲಿ ಅದನ್ನು ವರ್ಣಿಸುವಂತರಾಗಿದ್ದಾರೆ. ಮೋಶೆಯು ತನ್ನ ನಾಯಕತ್ವವನ್ನು ಸಾಯುವುದಕ್ಕಿಂತ ಮುಂಚಿತವಾಗಿ ಅರಣ್ಯಕಾಂಡ 27ನೇ ಅಧ್ಯಾಯ 15ರಿಂದ 23ನೇ ವಚನವನ್ನು ಗಮನಿಸುವಾಗ ಯೆಹೋಶುವನಿಗೆ ಈತನೇ ತನ್ನ ಉತ್ತರಾಧಿಕಾರಿ, ಈತನೇ ನಿಮ್ಮನ್ನು ನಡೆಸುವವನು ಎಂಬುದಾಗಿ ಮೋಶೆಗೆ ನಾಯಕತ್ವವನ್ನು ಕೊಡುತ್ತಿದ್ದಾರೆ. ಅಲ್ಲಿಂದ ಮೋಶೆ ಕಾನಾನ್ ದೇಶಕ್ಕೆ ನಾನು ಈ ಜನರನ್ನು ನಡೆಸಿಕೊಂಡು ಹೋಗಬೇಕು ಎಂಬುದಾಗಿ ಸತತ ಸಿದ್ಧತೆಯನ್ನು ಮಾಡಿಕೊಳ್ಳುತ್ತಾನೆ. ಪ್ರಿಯರೇ, ಮೋಶೆ 40 ವರ್ಷಗಳ ತನಕ ಇಸ್ರಾಯೇಲ್ ಜನಾಂಗವನ್ನು ನಡೆಸಿಕೊಂಡು ಬಂದನು. ಅನಂತರ ಯೆಹೋಶುವನ ನಾಯಕತ್ವದಲ್ಲಿ ಇಸ್ರಾಯೇಲರು 40 ವರ್ಷ ಅರಣ್ಯದಲ್ಲಿ ಕಾನಾನ್ ದೇಶಕ್ಕೆ ಹೋಗುವುದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡು ಆತನು ಕಾನಾನ್ ದೇಶದ ಹೋಗಲಿಕ್ಕಿಂತ ಮುಂಚಿತವಾಗಿ ಸತತ ಜಯವನ್ನು ಆತನು ಕಂಡನು ಎಂಬುದಾಗಿ ನೋಡುವಂತರಾಗಿದ್ದೇವೆ. 110 ವರ್ಷ ಈ ಮೋಶೆ ಈ ಲೋಕದಲ್ಲಿ ವಾಸ ಮಾಡಿದನು. ಪ್ರತಿ ಸಾರಿಯೂ ಇಸ್ರಾಯೇಲ್ ಜನಾಂಗವನ್ನು ಜೊತೆಯಾಗಿ ಸೇರಿಸಿ ನಾವು ಕಾನಾನ್ ದೇಶಕ್ಕೆ ಹೋಗಬೇಕಾದರೆ ನಂಬಿಗಸ್ತರಾಗಿರಬೇಕು, ದೇವರಿಗೋಸ್ಕರ ನಮ್ಮನ್ನು ಒಪ್ಪಿಸಿಕೊಡಬೇಕು, ಅವರಿಗೆ ಸತತವಾಗಿ ಎಲ್ಲ ರೀತಿಯಲ್ಲಿ ಯೆಹೋಶುವನು ಮಾರ್ಗದರ್ಶನವನ್ನು ನೀಡುತ್ತಾ ಇದ್ದನು ಎಂಬುದಾಗಿ ನೋಡ್ತೇವೆ. ಹೌದು ಪ್ರಿಯರೇ,
ಇಂತಹ ನಾಯಕರು ನಮಗೆ ಬೇಕಾಗಿದ್ದಾರೆ. ಮೊದಲನೇದಾಗಿ ಯೆಹೋಶುವನು ತನ್ನನ್ನು ದೇವರಿಗೆ ಒಪ್ಪಿಸಿಕೊಟ್ಟನು. ನಮ್ಮ ಸತ್ಯವೇದಗಳನ್ನು ಯೆಹೋಶುವ 24ನೇ ಅಧ್ಯಾಯ ಇದರಲ್ಲಿ ಆತನು ಆಡಿರುವ ಮಾತುಗಳನ್ನು ಸ್ವಲ್ಪ ಹೊತ್ತು ನಾವು ಗಮನಿಸುವುದಾದರೆ 29ನೇ ವಚನದಲ್ಲಿ ನಾವು ನೋಡ್ತೇವೆ, ಆತನು 110 ವರ್ಷ ಇದ್ದು ಮರಣ ಹೊಂದಿದನು. ಆದರೆ ಆ ಮರಣಕ್ಕಿಂತ ಮುಂಚಿತವಾಗಿ ಆತನು ಮಾಡಿದಂಥ ಸೇವೆ, ಇಸ್ರಾಯೇಲ್ ಜನರನ್ನು ನಡೆಸಿದ ರೀತಿ ಉನ್ನತವಾದದ್ದು, ಅದ್ಭುತವಾದದ್ದು ಎಂಬುದಾಗಿ ನೋಡುವಂತರಾಗಿದ್ದೇವೆ. ಮೋಶೆಯು ತನ್ನ ನಾಯಕತ್ವವನ್ನು ಯೆಹೋಶುವನಿಗೆ ಒಪ್ಪಿಸಿಕೊಟ್ಟ ಮೇಲೆ, ಯೆಹೋಶುವನು ಆದ ಮೇಲೆ ಇಸ್ರಾಯೇಲ್ ಜನಾಂಗರು ಮತ್ತೊಮ್ಮೆ ಯೆಹೋವನ ಸೇವೆಯನ್ನು ಬಿಟ್ಟು ಅನ್ಯ ದೇವತೆಗಳನ್ನು ಸೇವಿಸುವುದು ಯುಕ್ತವಾಯಿತು ಎಂಬುದಾಗಿ ಅಂದುಕೊಂಡರು. ಆದರೆ ಯೆಹೋಶುವನು ಎಲ್ಲಿ ತನಕ ಇದ್ದನೋ ಅಲ್ಲಿ ತನಕ ಅವರು ಒಂದೇ ಒಂದು ನಿರ್ಧಾರ, ಯೆಹೋವನ ಸೇವೆಯನ್ನು ಬಿಟ್ಟು ಅನ್ಯ ದೇವತೆಗಳನ್ನು ಸೇವಿಸುವುದು ನಮಗೆ ದೂರವಾಗಿರಲಿ ಎಂಬುದಾಗಿ. ಯಾಕೆಂದರೆ 15ನೇ ವಚನದಲ್ಲಿ ಯೆಹೋಶುವನು ಕೊಡ್ತಕ್ಕಂಥ ಒಂದು ಸವಾಲು, ಯೆಹೋವನ ಸೇವೆ ಮಾಡುವುದು ನಿಮಗೆ ಸರಿ ಕಾಣದಿದ್ದರೆ ಯಾರ ಸೇವೆ ಮಾಡಬೇಕೆಂದಿದ್ದೀರಿ? ಈ ಹೊತ್ತೇ ಆರಿಸಿಕೊಳ್ಳಿರಿ. ನಮ್ಮ ಪೂರ್ವಿಕರು ಯೂಫ್ರೆಟಿಸ್ ನದಿಯ ಆಚೆಯಲ್ಲಿ ಪೂಜಿಸುತ್ತಿದ್ದ ದೇವತೆಗಳನ್ನು ಈ ದೇಶದ ಮೂಲ ನಿವಾಸಿಗಳಾದ ಅಮೋರಿಯರ ದೇವತೆಗಳು ಹೇಳಿರಿ. ನೀವು ಯಾರನ್ನು ಆರಿಸ್ಕೊಳ್ತೀರ ನನಗೆ ಗೊತ್ತಿಲ್ಲ, ಆದರೆ ನನ್ನ ನಿರ್ಧಾರ ದೃಢವಾಗಿದೆ. ನಾನು ನನ್ನ ಮನೆಯವರು ಯೆಹೋವನಿಗೆ ಸೇವೆ ಮಾಡುವೆವು. ಈ ಮಾತುಗಳನ್ನು ಕೇಳಿ ಇಸ್ರಾಯೇಲ್ ಜನಾಂಗದವರು ತಮ್ಮ ಜೀವಿತವನ್ನು ದೇವರಿಗೆ ಒಪ್ಪಿಸಿಕೊಟ್ಟರು. ನಮ್ಮನ್ನು ಹೇಗೆ ಮೋಶೆ ನಡೆಸಿದ್ದಾನೆ, ನಮ್ಮನ್ನು ಹೇಗೆ ಯೆಹೋಶುವನು ನಡೆಸಿದ್ದಾನೆ ಎಂಬುದನ್ನು ಮನವರಿಕೆ ಮಾಡಿಕೊಂಡು ಅವರು ಕೊಡ್ತಕ್ಕಂಥ ಒಂದು ಉತ್ತರ 17ನೇ ವಚನದಲ್ಲಿ 24-17, ನಾವು ದಾಸತ್ವದಲ್ಲಿದ್ದ ಐಗುಪ್ತದಿಂದ ನಮ್ಮನ್ನು ನಮ್ಮ ಪಿತೃಗಳನ್ನು ಹೊರತಂದು ನಮ್ಮ ಎದುರಿನಲ್ಲಿಯೇ ಮಹತ್ಕಾರ್ಯಗಳನ್ನು ನಡೆಸಿ ನಮ್ಮ ಎಲ್ಲ ಪ್ರಾಣಗಳಲ್ಲಿಯೂ ದಾಟಿ ಬಂದ ಅನ್ಯ ಜನಗಳ ಮಧ್ಯದಲ್ಲಿಯೂ ನಮ್ಮನ್ನು ಕಾಪಾಡಿದವನು ನಮ್ಮ ದೇವರಾದ ಯೆಹೋವನೇ ಅಲ್ಲವೇ? ಪ್ರಿಯರೇ, ನಾವು ಮಾಡತಕ್ಕಂಥ ನಿರ್ಧಾರಗಳು, ನಾವು ಮಾಡತಕ್ಕಂಥ ಆಯ್ಕೆಗಳು ಇತರರಿಗೆ ಮಾದರಿಯಾಗಿರಬೇಕು. ಯೆಹೋಶುವನು ಮಾಡಿದಂಥ ತೀರ್ಮಾನ, ಆಯ್ಕೆ ಉಳಿದ ಇಸ್ರಾಯೇಲ್ ಜನಾಂಗಕ್ಕೆ ಒಂದು ಮಾದರಿಯಾಯಿತು ಎಂಬುದಾಗಿ ನೋಡುವಂತರಾಗಿದ್ದೇವೆ. ಯೆಹೋಶುವನು ಅವರಿಗೆ ಕೊಟ್ಟಂಥ ಸವಾಲು, ದೇವರು ಪರಿಶುದ್ಧನು, ತನಗೆ ಸಲ್ಲಬೇಕಾದ ಗೌರವ ಮತ್ತೊಬ್ಬರಿಗೆ ಸಲ್ಲಗೊಡಿಸಿದವನು ಆಗಿರುವ ದೇವರು, ಆತನು ನಿಮ್ಮ ದ್ರೋಹ ಅಪರಾಧಗಳನ್ನು ಕ್ಷಮಿಸುವವನು. ಆದರೆ ನೀವು ಆತನನ್ನು ಬಿಟ್ಟು ಅನ್ಯ ದೇವತೆಗಳನ್ನು ಆರಾಧಿಸಿದರೆ ಆತನು ವಿಮುಖನಾಗಿ ಮೇಲಿಗೆ ಬದಲಾಗಿ ಕೇಡನ್ನು ಬರಮಾಡಿ ನಿಮ್ಮನ್ನು ನಾಶ ಮಾಡಿಬಿಡುವನು. ಎಂತಹ ಒಂದು ಸವಾಲನ್ನು ಯೆಹೋಶುವನು ಜನರ ಮುಂದೆ ಇಡುತ್ತಿದ್ದಾನೆ. ಜನರೆಲ್ಲರ ಮಾತುಗಳನ್ನು ಕೇಳಿ ಎಚ್ಚೆತ್ತುಕೊಂಡು ಹೇಳ್ತಕ್ಕಂಥ ಒಂದು ವಾಕ್ಯ 21ನೇ ವಚನದಲ್ಲಿ, ಜನರು ಯೆಹೋಶುವನಿಗೆ, ಇಲ್ಲ, ನಾವು ಯೆಹೋವನ ಸೇವೆ ಮಾಡುವೆವು ಅಂದರು. ಮುಂದೆ ಯೆಹೋಶುವನು ಹೇಳ್ತಾನೆ, ನೀವು ಯೆಹೋವನ ಸೇವೆಯನ್ನು ಆರಿಸಿಕೊಂಡಿರುವುದಕ್ಕೆ ನೀವೇ ಸಾಕ್ಷಿಗಳು.
ಅವರು ಹೌದು, ನಾವೇ ಸಾಕ್ಷಿಗಳು ಅಂದರು. ಪ್ರಿಯರೇ, ನಾವು ಮಾಡ್ತಕ್ಕಂಥ ಆಯ್ಕೆ ಉತ್ತಮವಾದ ಆಯ್ಕೆ ಆಗಿರಬೇಕು. ದೇವರಿಗೋಸ್ಕರ ನಾವು ಆಯ್ಕೆಯನ್ನು ಮಾಡಿಕೊಳ್ಳುವವರಾಗಿರಬೇಕು. ಯೆಹೋಶುವನು ನಮಗೆ ಮಾದರಿಯಾಗಿದ್ದಾನೆ. ಯಾಕೆಂದರೆ ಆತನು ಇಸ್ರಾಯೇಲ್ ಜನಾಂಗವನ್ನು ನಡೆಸಿದ ರೀತಿ, ನೀತಿ ಇವೆಲ್ಲವನ್ನು ನಾವು ಗಮನಿಸುವುದಾದರೆ ಒಬ್ಬ ಉತ್ತಮವಾದ ನಾಯಕನು ಯೆಹೋಶುವನು ಎಂಬುದರಲ್ಲಿ ಎರಡು ಮಾತಿಲ್ಲ. ದೇವರು ಆತನ ಆಯ್ಕೆಯನ್ನು ಮೆಚ್ಚಿಕೊಂಡನು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಧರ್ಮೋಪದೇಶ ಕಾಂಡ 30ನೇ ಅಧ್ಯಾಯ 15ನೇ ವಚನದಲ್ಲಿ ಮೋಶೆಯು ಈ ಒಂದು ಸವಾಲನ್ನು ಜನರಿಗೆ ಇಡುವಂತನಾಗಿದ್ದಾನೆ. ಧರ್ಮೋಪದೇಶ ಕಾಂಡ 30ನೇ ಅಧ್ಯಾಯ 15ನೇ ವಚನ, ನೋಡಿರಿ, ನಾನು ಜೀವ ಶುಭಗಳನ್ನು ಮರಣ ಅಶುಭಗಳನ್ನು ಈಗ ನಮ್ಮ ಮುಂದೆ ಇಟ್ಟಿದ್ದೇನೆ. ಆಯ್ಕೆ ನಿಮ್ಮದು. ನೀವು ಏನನ್ನು ಆರಿಸ್ಕೊಳ್ತೀರಾ ಅದು ನಿಮಗೆ ಸೇರಿದ್ದು. ಆದರೆ ನಿಮ್ಮ ಮುಂದೆ ಇದನ್ನು ಇಟ್ಟಿದ್ದೇನೆ. 19ನೇ ವಚನ, ನಾನು ಜೀವ ಮರಣಗಳನ್ನು ಆಶೀರ್ವಾದ ಶಾಪಗಳನ್ನು ಈಗ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇದಕ್ಕೆ ಭೂಮಿ ಆಕಾಶಗಳು ಸಾಕ್ಷಿಗಳಾಗಿರಲಿ. ಆದುದರಿಂದ ನೀವು ನಿಮ್ಮ ಸಂತತಿಯವರು ಬದುಕಿಕೊಳ್ಳುವಂತೆ ಜೀವವನ್ನೇ ಆದುಕೊಳ್ಳಿರಿ. ನಿಮ್ಮ ದೇವರಾದ ಯೆಹೋವನನ್ನು ಪ್ರೀತಿಸಿ ಆತನ ಮಾತಿಗೆ ವಿಧೇಯರಾಗಿರ್ರಿ, ಆತನನ್ನು ಹೊಂದಿಕೊಂಡು ಇರ್ರಿ. ಮೋಶೆ ಕೊಡ್ತಕ್ಕಂಥ ಸವಾಲು. ನಿಮ್ಮ ಮುಂದೆ ಜೀವ ಇದೆ, ಶಾಪ ಇದೆ. ಯಾವುದನ್ನು ಆರಿಸ್ಕೊಳ್ತೀರಾ? ಜೀವವನ್ನು, ಉತ್ತಮವಾದ ಆಯ್ಕೆಯನ್ನು ನೀವು ಮಾಡಿಕೊಂಡರೆ ನೀವು ದೇವರಿಗೆ ಮೆಚ್ಚುಗೆ ಆಗಿರ್ತೀರಾ, ಆಶೀರ್ವಾದವನ್ನು ಹೊಂದುತ್ತೀರಾ. ಆದರೆ ಸರಿಯಾದ ಆಯ್ಕೆಯನ್ನು ಮಾಡಿಕೊಳ್ಳದೇ ಇರುವಾಗ ನೀವು ಶಾಪಗ್ರಸ್ತರಾಗ್ತೀರಾ. ಯೇಸು ಕ್ರಿಸ್ತನು ಹೇಳ್ತಕ್ಕಂಥದ್ದು ಯೋಹಾನ ಬರೆದ ಸುವಾರ್ತೆ 10ನೇ ವಚನದಲ್ಲಿ, ನಾನು ಈ ಲೋಕಕ್ಕೆ ಬಂದಿರುವುದು ಸಮೃದ್ಧಿಯನ್ನು ಕೊಡಲಿಕ್ಕೆ, ಜೀವವನ್ನು ಕೊಡಲಿಕ್ಕೆ. ನೀವೆಲ್ಲರೂ ಒಳ್ಳೆಯವರಾಗಿರಬೇಕು, ಅಭಿವೃದ್ಧಿ ಆಗಬೇಕು, ಸಮೃದ್ಧಿ ಆಗಬೇಕು, ನಿತ್ಯ ರಾಜ್ಯವನ್ನು ಪಡೆಯಬೇಕು ಎಂಬುದಾಗಿ ಕ್ರಿಸ್ತನು ನಮ್ಮಿಂದ ಬಯಸುತ್ತಾನೆ. ಇವತ್ತು ನೀವು ಯಾರನ್ನ ಆರಿಸಿಕೊಳ್ಳುತ್ತೀರಾ? ಅನೇಕ ವರ್ಷಗಳ ಹಿಂದೆ ಡಾಕ್ಟರ್ ಡೇವಿಡ್ ಲಿವಿಂಗ್ಸ್ಟನ್ ಎಂಬತಕ್ಕಂಥ ವ್ಯಕ್ತಿ ತನ್ನ ದೇಶವನ್ನು ಬಿಟ್ಟು ಆಫ್ರಿಕಾ ದೇಶಕ್ಕೆ ಹೋಗ್ತಾರೆ. ಆಫ್ರಿಕಾ ದೇಶಕ್ಕೆ ಅವರು ಹೋಗುವ ಒಂದೇ ಒಂದು ಉದ್ದೇಶ, ಅಲ್ಲಿ ಅತೀ ಬಡ ಜನರು ಜೀವಿಸುತ್ತಿದ್ದಾರೆ, ನಿರ್ಗತಿಕರು ಜೀವಿಸುತ್ತಿದ್ದಾರೆ. ಅವರಿಗೆ ಯಾರೂ ಸಹ ಸಹಾಯ ಮಾಡಲು ಸಾಧ್ಯವಿಲ್ಲ. ಅವರು ಸತ್ಯವನ್ನು ಅರಿದೇ ಇರತಕ್ಕಂಥವರು, ಕತ್ತಲೆಯಲ್ಲಿ ಜೀವಿಸುತ್ತಿದ್ದಾರೆ ಎಂಬುದಾಗಿ ಡಾಕ್ಟರ್ ಡೇವಿಡ್ ಲಿವಿಂಗ್ಸ್ಟನ್ ಪ್ರಪ್ರಥಮವಾಗಿ ಆಫ್ರಿಕಕ್ಕೆ ಹೋಗುವಾಗ ಆಫ್ರಿಕಾದವರು ಆಗಿನ ಕಾಲದಲ್ಲಿ ನರಭಕ್ಷಕರು ಎಂಬುದಾಗಿ ಪ್ರಸಿದ್ಧಿಯಾಗಿದ್ದರು. ಅಂದರೆ ಮನುಷ್ಯರನ್ನ ತಿನ್ನುವ ಜಾತಿಯವರಾಗಿದ್ದರು. ಈ ಬಿಳಿ ಮನುಷ್ಯರನ್ನ ಅವರು ನೋಡುವಾಗ ಅವರು ಅಂದುಕೊಂಡರು, ಓ, ಇವತ್ತು ನಮಗೆ ಒಳ್ಳೆಯ ಊಟ ಸಿಗುತ್ತದೆ. ಇದುವರೆಗೂ ನಾವು ಕಪ್ಪು ಜನರನ್ನು ಭಕ್ಷ್ಯ ಮಾಡ್ತಾ ಇದ್ದೋ, ಆದರೆ ಇವತ್ತು ಒಬ್ಬ ಬಿಳಿಯ ಮನುಷ್ಯ ನಮ್ಮ ಮುಂದೆ ಬರ್ತಾ ಇದ್ದಾರೆ. ಅವರನ್ನು ಹಿಡಿದು ನಾವು ಕೊಂದು ಆತನ ಮಾಂಸಗಳನ್ನು ತಿನ್ನಬೇಕು ಎಂಬುದಾಗಿ ಬಯಸುತ್ತಿರುವಾಗ ಡೇವಿಡ್ ಲಿವಿಂಗ್ಸ್ಟನ್ ಅವರ ಮೃದುವಾದ ಮಾತುಗಳು, ಅವರ ನಡೆ,
ಅವ್ರು ಬರ್ತಕ್ಕಂಥ ಉದ್ದೇಶವನ್ನು ಕೇಳಿ ಅವರ ಮನಸ್ಸು ಕರಗಿ ಹೋಗ್ತದೆ. ಈ ಮನುಷ್ಯನು ನಮಗೆ ಒಳ್ಳೆಯದನ್ನು ಮಾಡಲಿಕ್ಕೆ ಬಂದಿದ್ದಾನೆ ಎಂಬುದಾಗಿ. ಆಫ್ರಿಕಾ ದೇಶದಲ್ಲಿ ಡೇವಿಡ್ ಲಿವಿಂಗ್ಸ್ಟನ್ ಅವರು ಆರಿಸಿಕೊಂಡಂಥ ಒಂದು ಉದ್ಯೋಗ ಬಡ ಜನರ ಸೇವೆ, ಕುಷ್ಠರೋಗಿಗಳನ್ನು ಗುಣಪಡಿಸುವುದು, ಅನಾಥರನ್ನ ಕಾಪಾಡುವುದು, ನಿರ್ಗತಿಕರನ್ನ ಮೇಲೆತ್ತುವುದು. ಎಂತಹ ಉತ್ತಮವಾದ ಸೇವೆಯನ್ನು ಡೇವಿಡ್ ಲಿವಿಂಗ್ಸ್ಟನ್ ಆರಿಸಿಕೊಂಡರು. ಅನೇಕ ವರ್ಷಗಳು ಆಫ್ರಿಕಾ ದೇಶದಲ್ಲಿ ಜೀವಿಸಿ ತಮ್ಮ ಜೀವಿತವನ್ನೇ ತ್ಯಾಗ ಮಾಡಿದರು. ಅವರು ಮಾಡ್ತಕ್ಕಂಥ ಊಟ, ಅವರ ಜೊತೆಯಲ್ಲೇ ವಾಸ, ಅವರಿಗೆ ಬರ್ತಕ್ಕಂಥ ರೋಗಗಳನ್ನು ಇವರು ಸಹ ಅನುಭವಿಸಿ ಅನೇಕ ಜನರು ಅವರಿಂದ ಗುಣವನ್ನು ಹೊಂದಿದರು, ಪ್ರೀತಿಯನ್ನು ಪಡೆದುಕೊಂಡರು. ಕಾಲಾನುಕ್ರಮೇಣ ಡೇವಿಡ್ ಲಿವಿಂಗ್ಸ್ಟನ್ ಅವರು ಎಲ್ಲಿಯ ತನಕ ಆಫ್ರಿಕಾದಲ್ಲಿ ಜೀವನ ಮಾಡ್ತಾ ಇದ್ರು ಅಲ್ಲಿಯ ತನಕ ಆ ಜನರ ಪ್ರೀತಿಯನ್ನು ಅವರು ಸಂಪೂರ್ಣವಾಗಿ ಪಡೆದುಕೊಂಡಿದ್ದರು, ಹಂಚಿಕೊಂಡಿದ್ದರು. ಎಷ್ಟರ ಮಟ್ಟಿಗೆ ಎಂಬುದಾಗಿ ಹೇಳುವಾಗ ಅನೇಕರು ಬಂದು, ಅವರ ಕುಟುಂಬದವರೇ ಬಂದು, ಅವರ ದೇಶದವರು ಬಂದು ನಮಗೆ ಡೇವಿಡ್ ಲಿವಿಂಗ್ಸ್ಟನ್ ಕಳಿಸ್ಕೊಡ್ರಿ ಎಂಬುದಾಗಿ ಹೇಳುವಾಗ ನಾವು ಮಾತ್ರ ಅವ್ರನ್ನ ಕಳಿಸ್ಕೊಡೋದಿಲ್ಲ, ಇವರು ನಮ್ಮವರಾಗಿದ್ದಾರೆ ಎಂಬುದಾಗಿ. ವರ್ಷಗಳು ಕಳೆದವು, ಕಾಲ ಮೀರ್ತಾ ಇದೆ, ಡೇವಿಡ್ ಲಿವಿಂಗ್ಸ್ಟನ್ ಅವರಿಗೆ ವಯಸ್ಸಾಗ್ತಾ ಇದೆ. ಒಂದು ದಿನ ಅವರು ಆಫ್ರಿಕಾದಲ್ಲಿ ತಮ್ಮ ಮರಣವನ್ನು ಹೊಂದುತ್ತಾರೆ. ಇಡೀ ಆಫ್ರಿಕಾ ದೇಶದವರು ಅವರಿಗೋಸ್ಕರ ಗೋಳಾಡ್ತಾರೆ. ಅಯ್ಯೋ, ಇಂಥ ಉತ್ತಮವಾದ ವ್ಯಕ್ತಿಯನ್ನು ನಾವು ಕಳೆದುಕೊಂಡವಲ್ಲ. ಅವರ ದೇಶದವರು ಬರ್ತಾರೆ, ನಮಗೆ ಆ ಡೇವಿಡ್ ಲಿವಿಂಗ್ಸ್ಟನ್ ದೇಹವನ್ನು ಕೊಡ್ರಿ, ನಾವು ನಮ್ಮ ದೇಶದಲ್ಲಿ ಊರಿಡಬೇಕು ಎಂಬುದಾಗಿ ಹೇಳುವಾಗ ನಾವು ಮಾತ್ರ ಕೊಡೋದಿಲ್ಲ, ಅವ್ರ ದೇಹ ನಮ್ಮ ಜೊತೆಲೇ ಇರಲಿ ಎಂಬುದಾಗಿ. ಅನೇಕರು ಆ ಡೇವಿಡ್ ಲಿವಿಂಗ್ಸ್ಟನ್ ಬಗ್ಗೆ ಹೇಳ್ತಕ್ಕಂಥ ಒಂದು ಸತ್ಯವಾದ ವಚನಗಳು ಯಾವುದೆಂದರೆ, ಡೇವಿಡ್ ಲಿವಿಂಗ್ಸ್ಟನ್ ಆಫ್ರಿಕಾ ದೇಶಕ್ಕೆ ಬರುವಾಗ ಬೆಳಕಿರಲಿಲ್ಲ, ಕತ್ತಲೆ ಇತ್ತು. ಆದರೆ ಡೇವಿಡ್ ಲಿವಿಂಗ್ಸ್ಟನ್ ಸತ್ತ ಮೇಲೆ ನಮ್ಮಲ್ಲಿ ಕತ್ತಲೆ ಇರಲಿಲ್ಲ, ಬೆಳಕಿತ್ತು ಎಂಬುದಾಗಿ. ಪ್ರಿಯರೇ, ಈ ವ್ಯಕ್ತಿ ದೇವರನ್ನು ಆರಿಸಿಕೊಂಡ, ಸೇವೆಯನ್ನು ಆರಿಸಿಕೊಂಡ. ದೇವರ ರಾಜ್ಯದಲ್ಲಿ ಖಂಡಿತವಾಗಿಯೂ ಆತನಿಗೆ ಸ್ಥಳ ಸಿಗುವಂಥದ್ದಾಗಿದೆ. ಈ ಸಮಯದಲ್ಲಿ ನಾವು ಇದೇ ರೀತಿಯಲ್ಲಿ ಯೆಹೋಶುವನ ಹಾಗೆ, ಡೇವಿಡ್ ಲಿವಿಂಗ್ಸ್ಟನ್ ಹಾಗೆ, ಇನ್ನು ಅನೇಕ ಗಣ್ಯ ವ್ಯಕ್ತಿಗಳ ಹಾಗೆ ದೇವರನ್ನು ಆರಿಸಿಕೊಳ್ಳೋಣ, ಸೇವೆಯನ್ನು ಆರಿಸಿಕೊಳ್ಳೋಣ, ರಕ್ಷಣೆಯನ್ನು ಆರಿಸಿಕೊಳ್ಳೋಣ, ಜೀವವನ್ನು ಆರಿಸಿಕೊಳ್ಳೋಣ. ಜೀವವನ್ನು ಆರಿಸಿಕೊಂಡಂಥ ಪ್ರತಿಯೊಬ್ಬ ಮಕ್ಕಳಿಗೂ ದೇವರ ರಾಜ್ಯ ಖಚಿತವಾಗಿಯೂ ಸಿಕ್ಕುವಂಥದ್ದಾಗಿದೆ. ಯಾಕೆ ಸ್ವಾಮಿ ಹೇಳ್ತಕ್ಕಂಥದ್ದು, ನಾನು ಬಂದಿರುವುದು ನಿಮಗೆ ನಿತ್ಯ ರಾಜ್ಯವನ್ನು ಕೊಡಲಿಕ್ಕೆ ಎಂಬುದಾಗಿ. ಆ ನಿತ್ಯ ರಾಜ್ಯ ನಮ್ಮದಾಗಲಿ ಎಂಬುದಾಗಿ ನಾವು ಇವತ್ತು ಯೆಹೋಶುವನಾಗೆ ಯೆಹೋವನನ್ನೇ ಸೇವೆ ಮಾಡುವ ಪ್ರಾರ್ಥನೆ ಮಾಡೋಣ. ಪ್ರಿಯ ತಂದೆಯಾದ ದೇವರೇ, ಇದುವರೆಗೂ ನಮಗೆ ಯೆಹೋಶುವನ ಬಗ್ಗೆ ತಿಳಿಸಿಕೊಟ್ಟಂಥ ಸತ್ಯಾಂಶಕ್ಕೋಸ್ಕರ ಸ್ತೋತ್ರ ಹೇಳುತ್ತೇವೆ. ಯೆಹೋಶುವನ ರೀತಿಯಲ್ಲಿ ನಾವು ನಿನ್ನ ಸೇವೆಯನ್ನು ಮಾಡುವುದಕ್ಕೆ ಆರಿಸಿಕೊಂಡು ಆ ನಿತ್ಯ ರಾಜ್ಯಕ್ಕೆ ಪಾತ್ರರಾಗಲು ನಮಗೆ ಸಹಾಯವನ್ನು ಒದಗಿಸಿಕೊಡು ಎಂಬುದಾಗಿ ಕ್ರಿಸ್ತನ ದಿವ್ಯನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆಯೇ, ಆಮೇನ್.